ಎಲ್ಲರ ಕೋಟಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮೆ ಆಗಿದೆ. ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಸ್ನೇಹಿತರೆ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಮಿನಿಟ್ಸ್ ಕನ್ನಡ. ಸ್ನೇಹಿತರೆ ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗಿದೆ. ಖಂಡಿತವಾಗ್ಲೂ ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಹಾಗಾದರೆ ಯಾರ್ಯಾರ ಅಕೌಂಟಿಗೆ ಇಲ್ಲಿ ಹಣ ಜಮೆ ಆಗಿದೆ, ಯಾರ್ಯಾರ ಅಕೌಂಟಿಗೆ ಹಣ ಬಂದಿದೆ, ಲಿಟ್ರಲಿ ಕಂಪ್ಲೀಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ ತುಂಬ ಜನ ಕಮೆಂಟ್ ಮಾಡ್ತಾರೆ, ತುಂಬ ಜನ ಕೇಳ್ತಾರೆ ಎಲ್ಲಿ ಸರ್ ಹಣ ಎಲ್ಲಿದೆ, ನೀವು ಹೇಳ್ತೀರಾ ಹಣ ಜಮೆ ಆಗಿದೆ, ಹಣ ಬಂದಿದೆ, ಹಣ ಜಮೆ ಆಗ್ತಾ ಇಲ್ಲ, ಹಂಗೆ ಹಿಂಗೆ ಅಂತ. ಹಣ ಜಮೆ ಆಗಿದೆ ಆ್ಯಂಡ್ ಯಾರ ಅಕೌಂಟಿಗೆ ಹಣ ಜಮೆ ಆಗಿದೆ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಬೆಳೆ ಪರಿಹಾರ ಹಣ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ತುಂಬ ಜನರಿಗೆ ಜಮೆ ಆಗಿದೆ. 100% ಹಣ ಜಮೆ ಆಗಿದೆ. ತುಂಬ ಜನರ ಅಕೌಂಟಿಗೆ ಹಣ ಬಂದಿದೆ. ಲಿಟ್ರಲಿ ಹೇಳಬೇಕಂತಂದ್ರೆ ತುಂಬ ಜನರ ಅಕೌಂಟಿಗೆ ಹಣ ಬಂದಿದೆ. ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ, ಯಾರಿಗೆ ಹಣ ಬಂದಿದೆ ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್, ಹಾಸನ. ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ, ಪ್ರತಿ ಒಂದು ಜಿಲ್ಲೆಗೂ ಹಣ ಜಮೆ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ಲಿ ತುಂಬ ಜನರಿಗೆ ಹಣ ಜಮೆ ಆಗಿದೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯಿಲ್ಲ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ನಾನು ಹೇಳುವಂಥದ್ದು ಒಂದು ಲೆವೆಲ್ಲಿನ ಒಂದು ಥಿಂಕಿಂಗನ್ನು ಇಟ್ಕೊಳ್ಳಿ. ಯಾಕಂತಂದರೆ ಲೆವೆಲ್ ಆಫ್ ಥಿಂಕಿಂಗ್ ಅಂತಂದರೆ ಯಾಕೆ ಹೇಳಿದ್ದೀನಿ ಅಂತಂದರೆ, ನೀವು ತುಂಬ ಜನ ಇಲ್ಲಿ ಹೆಂಗಂತಂದರೆ ನೀವು ಹೇಳ್ತೀರಾ ಸರ್ ನಮಗೆ ಬರಲ್ಲ ಸರ್, ನಮ್ಗೆ ಹಣ ಜಮೆ ಆಗಲ್ಲ ಸರ್ ಅಂತ ಹೇಳ್ತೀರಾ. ನೀವು ಥಿಂಕ್ ಮಾಡುವಂಥದ್ದು ಕರೆಕ್ಟ್ ಇದೆ. ಎಲ್ಲೋ ನಮ್ಗೆ ಹಣ ಬರದೇ ಇದ್ದರೆ, ಅಯ್ಯೋ ನಮ್ಗೆ ಹಣ ಬರದೇ ಇದ್ರೆ ಏನು ಮಾಡೋದಪ್ಪ ಅನ್ನುವಂಥದ್ದು ನಿಮ್ಮ ಮೈಂಡ್ಸೆಟ್ ಇರುತ್ತೆ, ಓಕೆ. ಆದರೆ ನಾನು ಹೇಳುವಂಥದ್ದು ಯಾಕೆ ಅದೇ ರೀತಿ ಥಿಂಕ್ ಮಾಡ್ತೀರಾ ಅಂತ ನಾನು ಕೇಳುವಂಥದ್ದು. ಸ್ವಲ್ಪ ಚೇಂಜ್ ಆಗಿ ಥಿಂಕ್ ಮಾಡಿ. ನಮ್ಗೆ ಹಣ ಬರುತ್ತೆ, ನಾನು ಹಣ ಪಡ್ಕೊಳ್ತೀನಿ ಅನ್ನುವಂಥದ್ದನ್ನು ಥಿಂಕ್ ಮಾಡಿ ನೋಡುವ. ಖಂಡಿತವಾಗ್ಲೂ ಹಣ ಬರುತ್ತೆ ಅವಾಗ. ನಾನು ಅದೇ ಹೇಳುವಂಥದ್ದು, ಯಾವತ್ತೂ ಕೂಡ ಕರೆಕ್ಟಾಗಿ ಥಿಂಕ್ ಮಾಡಿ. ಆ್ಯಂಡ್ ನೆಗೆಟಿವ್ ಥಿಂಕ್ ಮಾಡಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಇದು ಏನು ಗೌರ್ಮೆಂಟ್ ಇಲ್ಲಿ ಹಣ ಹಾಕಲಿಕ್ಕೆ ರೆಡಿ ಆಗ್ತಾ ಇದೆ, ಖುಷಿ ಪಡುವಂಥ ವಿಚಾರ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ, ಲೈಫಲ್ಲಿ ನಾನು ಹೇಳುವಂಥದ್ದು, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಅಯ್ಯೋ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಎಕ್ಸೆಟ್ರಾ ಅದನ್ನೆಲ್ಲ ಬಿಟ್ಟುಬಿಡಿ. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಬಿಟ್ಟುಬಿಡಿ ಅದನ್ನೆಲ್ಲ. ಯಾಕಂತಂದರೆ ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗಿಲ್ಲ. ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಎಕ್ಸೆಟ್ರಾ ತುಂಬ ಜನ ಇಲ್ಲಿ ಇದರಿಂದನೇ ಪ್ರಾಬ್ಲಮನ್ನು ಇಲ್ಲಿ ಎಲ್ಲರೂ ಕೂಡ ಫೇಸ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಅಕೌಂಟಿಗೆ ಹಣ ಜಮೆ ಆಗಿಲ್ಲ, ಇದಾಗಿಲ್ಲ ಅಂತ ತುಂಬ ಜನ ಹೇಳ್ತಾನೆ ಇರ್ತಾರೆ. ಹಾಗಾಗಿ ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಅದೇ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ನೀವು ಸ್ವಲ್ಪ ಫೋಕಸ್ ಮಾಡಿದರೆ ಆರಾಮ್ಸೆ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಇದಾದಮೇಲೆ ಇನ್ನೊಂದು ವಿಚಾರ ಸ್ನೇಹಿತರೆ, ಇಲ್ಲಿ ಐ ಥಿಂಕ್ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು, ಇಲ್ಲಿ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಎಲ್ಲರೂ ಹೇಳುವಂಥದ್ದು ಮಾಡ್ಕೊಳ್ಳಿ. ಆ್ಯಂಡ್ ಏನೇನು ಅಪ್ಡೇಟ್ ಹೇಳಿದೆ ಅದನ್ನೆಲ್ಲದನ್ನು ಕೂಡ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಒಂದಿಷ್ಟು ಜನ ಹೇಳ್ಬೋದು ಇಲ್ಲ ನಮಗೆ ಬರಲ್ಲ ಅಂತ. ಇಲ್ಲ, ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಇದಾದ ಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಎಲ್ಲರೂ ಕೂಡ ಸರಿ ನಾವು ಆಯಿತು ಸರ್, ನಾವು ಖಂಡಿತವಾಗ್ಲೂ ನೀವು ಹೇಳಿರುವಂಥದ್ದನ್ನು ನಂಬ್ತೇವೆ, ಆದರೆ ಹಣ ಯಾವಾಗ ಬರುತ್ತೆ, ಈಗ ಹಣ ಯಾವಾಗ ಜಮೆ ಆಗುತ್ತೆ ಅನ್ನುವಂಥದ್ದು ತುಂಬ ಜನರ ಕೇಳ್ತಿರುವಂಥದ್ದು. ಖಂಡಿತವಾಗ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಫಸ್ಟ್ಲಿ ಈಗ ಒಂದಿಷ್ಟು ರೂಲ್ಸ್ಗಳನ್ನು ಸರ್ಕಾರ ಇಟ್ಟಿದೆ. ಈಗ ನಿಮಗೆ ಈ ಹಣ ಪಡ್ಕೊಳ್ಳುವಂಥದ್ದು ಏನೋ ಅಷ್ಟು ಸುಲಭ ಅಲ್ಲ. ಹಾಗಾಗಿ ಅಂದರೆ ಸುಲಭನೇ, ನಾನು ಆ ರೀತಿ ಹೇಳ್ತಾ ಇಲ್ಲ ನಿಮ್ಮನ್ನೀಗ ಅಯ್ಯೋ ಹಾಗೆ ಸುಲಭ ಅಲ್ಲ, ಹಾಗಲ್ಲ. ಸಿಂಪಲ್ಲಾಗಿ ನೀವು ಹಣವನ್ನು ಪಡ್ಕೊಳ್ಬೋದು. ಆದರೆ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಅದು ಮ್ಯಾಟ್ರ್ ಆಗ್ತದೆ. ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ಆ್ಯಂಡ್ ನಾನು ಹೇಳುವಂಥದ್ದು ಏನಂತಂದರೆ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನಾನು ಅದಕ್ಕೆ ಹೇಳುವಂಥದ್ದು, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು, ಆಗಲ್ಲ ಅಂತ ಏನೂ ಇಲ್ಲ. ಹಾಗಾಗಿ ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಹಿತಿಗಳನ್ನು ನಾನು ನಿಮಗೆ ಈ ಒಂದು ಚಾನಲಲ್ಲಿ ತರ್ತಾನೆ ಇರ್ತೀನಿ.
ಯಾವ ಮಟ್ಟಿಗೆ ಅಂತಂದರೆ ನೀವು ಯೋಚಿಸೋಕ್ಕೂ ಸಾಧ್ಯ ಇಲ್ಲ, ಆ ಲೆವೆಲ್ಗೆ ನಾನು ನಿಮಗೆ ತರ್ತಾನೆ ಇರ್ತೀನಿ. ಹಾಗೆ ಡೈಲಿ 2 ವೀಡಿಯೋ ಬರ್ತಾನೆ ಇರುತ್ತೆ. ಆ ರೀತಿಯ ಒಂದು ಏನು ವೀಡಿಯೋಸ್ಗಳು ಇನ್ನು ಮುಂದೆ ನಾನು ನಿಮಗೆ ಇಷ್ಟು ದಿನ ಒಂದೊಂದು ವೀಡಿಯೋ ಹಾಕ್ತಾಯಿದ್ದೆ, ಇನ್ನು ಮುಂದೆ 2-3 ವೀಡಿಯೋ ಬರ್ತಾ ಇರುತ್ತೆ. ನೀವು ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಆ್ಯಂಡ್ ನನಗೆ ತಿಳಿಸ್ಕೊಡಿ ನಿಮ್ಮ ಅನಿಸಿಕೆ ಏನಿದೆ ಅದ್ರ ಬಗ್ಗೆ. ದಯವಿಟ್ಟು ನಾನು ಹೇಳುವಂಥದ್ದು, ಫಸ್ಟ್ಲಿ ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪ್ರತಿಯೊಂದು ಅಪ್ಡೇಟ್ಗಳನ್ನು ಕಂಪ್ಲೀಟ್ಲಿ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟ ಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ, ತುಂಬ ಜನ ನ್ಯೂಸನ್ನು ನೋಡ್ತೀರ, ಎಲ್ಲರೂ ಗೊತ್ತಿದೆ. ಈಗ ಆಲ್ಮೋಸ್ಟ್ PM ಕಿಸಾನ್ ಹಣ ಇಲ್ಲಿ ಜಮೆ ಆಗಿದೆ ಅಂತೆ, ಹೌದಾ ಅನ್ನುವಂಥದ್ದು ಖಂಡಿತವಾಗ್ಲೂ ಹೌದು. ತುಂಬ ಜನ ಮೊನ್ನೆ ನ್ಯೂಸ್ ನೋಡಿ ಕೇಳಿದೆ, ಅಂದರೆ ಏನು ನ್ಯೂಸಲ್ಲೆಲ್ಲ ಬಂದಿತ್ತು, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಕ್ರೆಡಿಟೆಡ್ ಅನ್ನುವಂಥದ್ದು, ಅಂದರೆ ಅಕೌಂಟಿಗೆ ಹಣ ಜಮೆ ಆಗಿದೆ ಅನ್ನುವಂಥದ್ದು ಏನು ಆಲ್ಮೋಸ್ಟ್ ನ್ಯೂಸರೆಲ್ಲ ಕೂಡ ಸ್ಪ್ರೆಡ್ ಮಾಡಿದರು. ಅಂದರೆ ಈಗ ಆಲ್ವೇಸ್ ಎಲ್ರಿಗೂ ಗೊತ್ತಿದೆ. ಈಗ ಸರ್ಕಾರವು ಕೂಡ ಹಣ ಹಾಕಿತ್ತು, ಓಕೆ. ತುಂಬ ಜನರಿಗೆ ಅದರಲ್ಲಿ ಹಣ ಬಂದಿಲ್ಲ. ಏನಾಗಿದೆ ಅಂತಂದರೆ ಇಲ್ಲಿ ತುಂಬ ಜನರಿಗೆ ಹಣನೇ ಬಂದಿಲ್ಲ. ಈ ಒಂದು ಮ್ಯಾಟ್ರ್ ಏನಂತಂದರೆ, ಈ ತುಂಬ ಜನರಿಗೆ ಶಾಕ್ ಆಗಿತ್ತು. ಅಂದರೆ ಇದು ಎಂಥ ಗುರು ಇದು, ಈಗ ಸರ್ಕಾರ ಹಣ ಹಾಕ್ತೀವಿ, ಹಂಗೆ ಮಾಡ್ತೀವಿ, ನಾವು ಹಣವನ್ನು ನಿಮ್ಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ, ನಮ್ಗೆ ಹಣನೇ ಬಂದಿಲ್ವಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಪ್ರಶ್ನೆ. ನನಗೆ ಬಂದುಬಿಟ್ಟು ಕೇಳಿದರು, ಏನು ಮಾಡೋದು ಸರ್, ನಾವೀಗ ಏನು ಮಾಡಬೇಕನ್ನುವಂಥದ್ದನ್ನು ತಿಳಿಸ್ಕೊಡಿ ನಮಗೆ. ಅಂದರೆ ನಾವು ಏನು ಮಾಡಬೇಕು, ಅದಕ್ಕೆ ಅಂದರೆ ಪ್ರಿಪ್ರೇಷನ್ ಆಗಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ತುಂಬ ಜನ ಕೇಳಿದ್ರು. ಫಸ್ಟ್ಲಿ ದಯವಿಟ್ಟು ಹೇಳುವಂಥದ್ದು ನಾನು, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಅದಕ್ಕೆ ಹೇಳುವಂಥದ್ದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಅದನ್ನು ಮಾಡ್ಕೊಂಡಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ನೀವು ಫಸ್ಟ್ಲಿ ಆ್ಯಂಡ್ ಈ ರೀತಿ ಯೋಜನೆಗಳಿಗೆ ಏನು PM ಕಿಸಾನ್ ಆಗಿರ್ಬೋದು, ಬೆಳೆ ಪರಿಹಾರ ಹಣ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಯಾವುದೇ ಯೋಜನೆ ಆಗಿರಲಿ, ರೇಷನ್ ಕಾರ್ಡ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತೀನಿ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು. ಮ್ಯಾಂಡೇಟ್ರಿ ಅಂತಂದರೆ ಕಡ್ಡಾಯವಾಗಿ ನೀವು ಮಾಡಲೇಬೇಕು. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಯಾ ಪೈಸೆ ಹಣ ಬರಲ್ಲ. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ತುಂಬ ಜನ ಹೇಳ್ತಾರೆ, ಇಲ್ಲ ಬರೋದಿಲ್ಲ, ನಮ್ಗೆ ಹಣನೇ ಜಮೆ ಆಗಲ್ಲ ಹಂಗೆ ಅಂತ. ಇಲ್ಲ, ಹಣ ಜಮೆ ಆಗುತ್ತೆ, ಆದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು. ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡದೆ ನಮ್ಗೆ ಹಣ ಬರುತ್ತೆ, ನಮ್ಗೆ ಹಣ ಜಮೆ ಆಗುತ್ತೆ, ಹಾಗೆ ಹಿಂಗೆ ಅಂತಂದರೆ ಸಾಧ್ಯ ಇಲ್ಲ. ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಪುನಃ. ಯಾಕಂತಂದರೆ ತುಂಬ ಜನ ಇಲ್ಲೂ ಕೂಡ ಸ್ಕಿಪ್ ಮಾಡಿ ಹೋಗಿಬಿಡ್ತೀರ. ಈಗ ಆಯಿತು, ಇದೆಲ್ಲ ಆಯಿತು, ಓಕೆ ಸರಿ, ಹಣ ಯಾವಾಗ ಬರುತ್ತೆ ಹಾಗಾದರೆ ಒಂದು ಸಣ್ಣ ಕ್ಲಾರಿಟಿಯನ್ನು ಕೊಟ್ಬಿಡಿಯಲ್ಲ ಅಂತ ಸರ್ ನೀವು ಒಂದು ಸಣ್ಣ ಕ್ಲಾರಿಟಿಯನ್ನು ಕೊಟ್ಬಿಡಿಯಲ್ಲ ಅನ್ನುವಂಥದ್ದನ್ನು ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಎಸ್, ನಾನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ಯಾವಾಗ ಹಣವನ್ನು ಪಡ್ಕೊಳ್ಳುವಂಥದ್ದು, ಹೇಗೆ ಹಣ ನಮ್ಗೆ ಜಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನನಗೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀನಿ. ಈಗ ಸಿಂಪಲ್ಲಾಗಿ ಏನಪ್ಪ ಅಂತಂದರೆ, ಮೈನ್ ಥಿಂಗ್ ಏನಪ್ಪ ಅಂತಂದರೆ, ಸದ್ಯದಲ್ಲಿ ಹಣ ಬರುತ್ತೆ, ಡೇಟ್ ಫಿಕ್ಸ್ ಮಾಡಿಲ್ಲ. ನಾನು ನಿಮಗೆ ಸುಳ್ಳು ಮಾಹಿತಿಯನ್ನು ಯಾವತ್ತೂ ಕೂಡ ಕೊಡಲ್ಲ. ಈಗ ಏನು ಆಸೆ ಹುಡ್ಸ್ಲಿಕ್ಕೆ ನಾನು ಹೋಗಲ್ಲ. ಇವತ್ತು ಬಂದುಬಿಡುತ್ತೆ, ನಾಳೆಗೆ ಬಂದುಬಿಡುತ್ತೆ, ಅವಾಗ ಬಂದುಬಿಡುತ್ತೆ, ಇವಾಗ ಬಂದುಬಿಡುತ್ತೆ, ನೋ. ಯಾಕಂತಂದರೆ ಆಲ್ಮೋಸ್ಟ್ ಹಣ ಜಮೆ ಆಗಬೇಕು, ಎಲ್ಲರೂ ಕೂಡ ಹಣ ಜಮೆ ಆಗಬೇಕು, ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೇಕು. ಹಾಗಾಗಿ ನಾನು ಹೇಳುವಂಥದ್ದು ಸುಮ್ಮನೆ ಆಸೆ ಹುಡ್ಸ್ಲಿಕ್ಕೆ ನಾನು ಹೋಗೋದಿಲ್ಲ. ಹಾಗಾದರೆ ಈಗ ಹಣ ಯಾವಾಗ ಜಮೆ ಆಗಬಹುದು ಅನ್ನುವಂಥದ್ದು, ಫಸ್ಟ್ಲಿ ಹಣ ಯಾವಾಗ ಜಮೆ ಆಗುತ್ತಪ್ಪ ಅಂತಂದರೆ, ಸದ್ಯದಲ್ಲೇ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಎಲ್ರಿಗೂ ಆಲ್ಮೋಸ್ಟ್ ಐ ಥಿಂಕ್ ನನ್ನ ಒಂದು ಒಪಿನಿಯನ್ ಪ್ರಕಾರ ಇನ್ನೊಂದು ಏನಿಲ್ಲ ಅಂತಂದರೂ ಕೂಡ ಮಿನಿಮಮ್ ಅಂತಂದರೂ ಕೂಡ 1 ವಾರದಲ್ಲಿ ಜಮೆ ಆಗುವಂಥ ಪ್ರತಿಯೊಂದು ಸಾಧ್ಯತೆ ಇದೆ. ನೋಡಬೇಕು. ಯಾಕಂತಂದರೆ ಆಲ್ವೇಸ್ ಪ್ರತಿಯೊಬ್ಬರು ನಾನು ಹೇಳಿದೆ ನಿಮಗೆ, ಯಾಕಂತಂದರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು, ಎಲ್ಲರೂ ಒಂದು ಒಳ್ಳೆಯ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಎಚ್ಚರದಿಂದ, ಅಂದರೆ ಕಾಂಪಿಟೇಷನ್ ಇದೆ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಹಾಗಾಗಿ ಕಾಂಪಿಟೇಷನ್ ಇರೋದರಿಂದ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು ನನ್ನ ಒಪಿನಿಯನ್. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳಿ ಆ್ಯಂಡ್ ಈಸಿಲಿ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಎಲ್ಲರೂ ಕೂಡ ಒಂದೊಳ್ಳೆ ಹಣ ಜಮೆ ಆಗಲಿ ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಎಲ್ರಿಗೂ ನಾನು ಹೇಳುವಂಥದ್ದು ಅಷ್ಟೇ, ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗಲಿ ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿಗೋಣ ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ. ದಯವಿಟ್ಟು ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳು ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ,
ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರೊಂದಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೀಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.